ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಪಾಶ್ಚಾತ್ಯ ಕಾವ್ಯಮೀಮಾಂಸೆ ತನ್ನದೇ ಆದ ಇತಿಮಿತಿಗಳೊಂದಿಗೆ ಜಾಗತಿಕ ಕಾವ್ಯವಿಮರ್ಶೆಗೆ ಕೊಡುಗೆಯನ್ನು ಕೊಟ್ಟಿದೆ. ಗ್ರೀಕ್ ಸಾಮ್ರಾಜ್ಯದ ಪತನದ ನಂತರ ರೋಮ್ ಸಾಮ್ರಾಜ್ಯ ತಲೆ ಎತ್ತಿತು. ಲ್ಯಾಟಿನ್ ಭಾಷೆ ಪ್ರವರ್ಧಮಾನಕ್ಕೆ ಬಂದಿತು. ಗ್ರೀಕ್ ಸಾಮ್ರಾಜ್ಯದಲ್ಲಿ ಗ್ರೀಕ್ ಭಾಷೆ, ರೋಮನ್ ಸಾಮ್ರಾಜ್ಯದಲ್ಲಿ ಲ್ಯಾಟಿನ್ ಭಾಷೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದವು. ಗ್ರೀಕ್ ಸಾಮ್ರಾಜ್ಯ ಪತನವಾದಾಗ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳು ಮುಖಾಮುಖಿಯಾದವು. ಗ್ರೀಕಿನಲ್ಲಿರ್ತಕ್ಕಂಥ ಅನೇಕ ವಿಮರ್ಶೆಗಳು, ಕಾವ್ಯಗಳು, ವಸ್ತುಗಳು ಲ್ಯಾಟಿನ್ ಭಾಷೆಯಲ್ಲಿ ಇದ್ದಿಲ್ಲ. ಹೀಗಾಗಿ ರೋಮ್ ಸಾಮ್ರಾಜ್ಯ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ಮುಖಾಮುಖಿಯಾಗತೊಡಗಿತು. ಲ್ಯಾಟಿನ್ ಭಾಷೆಯಲ್ಲಿ ಯಾವ ಅಂಶಗಳು ಗ್ರೀಕ್ ಭಾಷೆಯಲ್ಲಿದ್ದವೋ ಅವುಗಳನ್ನೆಲ್ಲ ತನ್ನದಾಗಿ ಮಾಡಿಕೊಂಡು ಲ್ಯಾಟಿನ್ ಭಾಷೆ ಎದೆಸೆರಿಸಿ ನಿಂತಿತು. ಅನೇಕ ವಿಮರ್ಶಕರನ್ನು, ಅನೇಕ ಕವಿಗಳನ್ನು ಅದು ಕಾಣಿಕೆಯಾಗಿ ಕೊಟ್ಟಿತು. ಲ್ಯಾಟಿನ್ ಭಾಷೆ ಪ್ರವರ್ಧಮಾನಕ್ಕೆ ಬಂದು ತನ್ನದೇ ಆದ ಪ್ರಭುತ್ವವನ್ನು ಸ್ಥಾಪಿಸಿತು. ಆದರೆ ಆ ಪ್ರಭುತ್ವ ಬಹಳ ದಿನ ಉಳಿಯಲಿಲ್ಲ. ರೋಮನ್ ಸಾಮ್ರಾಜ್ಯ ಪತನಗೊಂಡಾಗ ಅನೇಕ ಅಲ್ಲೋಲ ಕಲ್ಲೋಲವಾದ ಸ್ಥಿತಿಗಳು ನಿರ್ಮಾಣವಾದವು. ಅಲ್ಲಿಯ ಜನರಿಗೆ ಏನು ಮಾಡಬೇಕೆಂಬುದೇ ಗೊತ್ತಾಗಲಿಲ್ಲ. ಜನರ ರೀತಿ ನೀತಿಗಳು ಕೂಡ ಬೇರೆಯಾಗಿಬಿಟ್ಟವು. ಏನಾದರೂ ಹೇಳಬೇಕಾದ್ರೆ ಲ್ಯಾಟಿನ್ ಭಾಷೆ ಭಾಳ ಉತ್ತಮವಾದ ಭಾಷೆ ಅಂತಕ್ಕಂಥ ಒಂದು ಪೂರ್ವಗ್ರಹ ಪೀಡಿತ ಭಾವನೆ ಎಷ್ಟೋ ಜನರಲ್ಲಿ ಇತ್ತು. ಪಂಡಿತರಲ್ಲಂತೂ ಅದು ಮನೆ ಮಾಡಿತ್ತು. ಹೀಗಾಗಿ ಜನಸಾಮಾನ್ಯರ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ್ರೆ, ಕಾವ್ಯಗಳನ್ನು ಬರೆಯಬೇಕಾದರೆ ಈ ಭಾಷೆಗಳ ನಡುವೆ ಮುಖಾಮುಖಿಯಾಗಿ ಸಂವಾದ ಶುರುವಾಯಿತು. ಮಾರ್ಗ ಭಾಷೆ, ದೇಶಿ ಭಾಷೆಗಳ ನಡುವೆ ಸಂಘರ್ಷ ಉಂಟಾಯಿತು. ಆ ಸಂಘರ್ಷವನ್ನು ತನ್ನದೇ ಆದ ರೀತಿಯಲ್ಲಿ ಆ ವಾತಾವರಣ ಬಗೆಹರಿಸಿಕೊಂಡಿತು. ಇದು ಸಾಮಾನ್ಯವಾಗಿ ಜಗತ್ತಿನ ಯಾವುದೇ ದೇಶದಲ್ಲಾಗಲಿ ಯಾವುದೇ ಭಾಷೆಯಲ್ಲಾಗಲಿ ಈ ತೆರನಾದ ಸಂಘರ್ಷಗಳು ಆಗಾಗ್ಗೆ ಏರ್ಪಡ್ತಾ ಇರ್ತವೆ. ಕನ್ನಡ ಭಾಷೆ ಅದಕ್ಕೆ ಹೊರತಾಗಿಲ್ಲ. ಕನ್ನಡ ಭಾಷೆ ಕೂಡ ಅನೇಕ ಭಾಷೆಗಳೊಂದಿಗೆ ಮುಖಾಮುಖಿಯಾಯಿತು. ಅವುಗಳ ಜೊತೆ ಸಂವಾದವನ್ನು ಏರ್ಪಡಿಸಿಕೊಂಡು ಮುಖಾಮುಖಿಯಾಗಿ ತನ್ನದೇ ಆದ ಅಸ್ತಿತ್ವವನ್ನು ವ್ಯಕ್ತಪಡಿಸಿತು. ಕನ್ನಡ ಭಾಷೆ ಮುಖಾಮುಖಿಯಾಗಿದ್ದರಿಂದ, ಜನಸಾಮಾನ್ಯರ ಭಾಷೆಯಾಗಿದ್ದರಿಂದ, ಅದು ಜನಸಾಮಾನ್ಯರ ಮನಸ್ಸಿನಲ್ಲಿ ಉಳಿದಿದ್ದರಿಂದ ಈಗಲೂ ಕೂಡ ಕನ್ನಡ ಭಾಷೆ ಒಂದು ಜೀವಂತ ಭಾಷೆಯಾಗಿದೆ. ಆದರೆ ಕನ್ನಡ ಭಾಷೆಯೊಂದಿಗೆ ಮುಖಾಮುಖಿಯಾಗಿದ್ದ ಅನೇಕ ಭಾಷೆಗಳು ಅವು ಇಂದಿಗೆ ಕಾಣ್ತಾ ಇಲ್ಲ. ಅವು ದೇವಭಾಷೆಯ ಪಟ್ಟವನ್ನು ಪಡೆದುಕೊಂಡು ಎಲ್ಲೋ ಮೂಲೆಯಲ್ಲಿ ಕುಳಿತುಕೊಂಡು ಬಿಟ್ಟಿವೆ. ಈಗ ಅವುಗಳ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಅವುಗಳ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿಬಿಟ್ಟಿದೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಸಂಸ್ಕೃತ ಭಾಷೆಯಷ್ಟೇ ಅಲ್ಲ, ಪ್ರಾಕೃತ ಭಾಷೆಯನ್ನು ಕೂಡ ನಾವು ಉದಾಹರಣೆಯಾಗಿ ಕೊಡಬಹುದು. ಮಾಗಧಿ ಭಾಷೆಯನ್ನು ಕೂಡ ಉದಾಹರಣೆಯಾಗಿ ಕೊಡಬಹುದು. ಪಾಲಿ ಭಾಷೆಯನ್ನು ಕೂಡ
ಉದಾಹರಣೆಯಾಗಿ ಕೊಡಬಹುದು. ಉರ್ದು ಭಾಷೆಯನ್ನು, ಅರೇಬಿಕ್ ಭಾಷೆಯನ್ನು, ಪರ್ಷಿಯನ್ ಭಾಷೆಯನ್ನು ಕೂಡ ಉದಾಹರಣೆಯಾಗಿ ಕೊಡಬಹುದು. ಇಂಗ್ಲೀಷ್ ಭಾಷೆಯನ್ನು ಕೂಡ ನಾವು ಉದಾಹರಣೆಯಾಗಿ ಕೊಡಬಹುದು. ಇವುಗಳ ಒಂದಿಗೆ ಮುಖಾಮುಖಿಯಾಗಿ ತನ್ನದೇ ಅಸ್ತಿತ್ವವನ್ನು ಉಳಿಸಿಕೊಂಡು ತನ್ನದೇ ಆದ ಒಂದು ಪ್ರಭುತ್ವವನ್ನು ಕನ್ನಡ ಭಾಷೆ ಬೆಳೆದತೊಡಗಿದೆ. ಅದೇ ರೀತಿಯಾಗಿ ರೋಮ್ ಸಾಮ್ರಾಜ್ಯದಲ್ಲಿ ಕೂಡ ಈ ಲ್ಯಾಟಿನ್ ಭಾಷೆಯೊಂದಿಗೆ ಉಳಿದ ಭಾಷೆಗಳು ಮುಖಾಮುಖಿಯಾದವು. ಲ್ಯಾಟಿನ್ ಭಾಷೆ ದೇವಭಾಷೆಯ ಪಟ್ಟವನ್ನು ಪಡೆದುಕೊಂಡಿತ್ತು. ಪಂಡಿತರು ಆ ಲ್ಯಾಟಿನ್ ಭಾಷೆಯಲ್ಲೇ ಮಾತನಾಡತೊಡಗಿದರು. ಲ್ಯಾಟಿನ್ ಭಾಷೆಯಲ್ಲೇ ದಾಖಲಿಸತೊಡಗಿದರು. ಲ್ಯಾಟಿನ್ ಭಾಷೆಯೇ ದೈವ ಭಾಷೆ ಅಂತೇಳಿ ಆ ಲ್ಯಾಟಿನ್ ಭಾಷೆಗೆ ಪ್ರಾಮುಖ್ಯತೆಯನ್ನು ತಂದರು. ಹೀಗಾಗಿ ಉಳಿದ ಭಾಷೆಗಳು ಬೇರೆ ಬೇರೆ ದಿಕ್ಕಿನತ್ತ ದಿಕ್ಕುಪಾಲಾಗಿ ಹೋದವು. ಅಂಥ ಸ್ಥಿತಿಯಲ್ಲಿ ಸಾಮಾನ್ಯ ಮನುಷ್ಯನ ಭಾವಗಳನ್ನು, ಭಾವಾವೇಶಗಳನ್ನು, ವಿಚಾರಗಳನ್ನು ಹೇಳಬೇಕಾದ್ರೆ ಒಂದು ಭಾಷೆ ಬೇಕಾಗಿತ್ತು. ಆ ಭಾಷೆಯ ಹುಡುಕಾಟ ಆಗ ಪ್ರಾರಂಭವಾಗಿತ್ತು. ಬೇರೆ ಭಾಷೆಯಲ್ಲಿ ಹೇಳಿದರೆ ಪಂಡಿತರು ಅದನ್ನು ಪರಿಗಣಿಸ್ತಲೇ ಇದ್ದಿಲ್ಲ. ವಾತಾವರಣ ಬೇರೆಯಾಗದ್ದರಿಂದ ಅಲ್ಲಿ ಅನೇಕ ಪಂಡಿತರು, ಅನೇಕ ಪಾಮರರು ತಮ್ಮದೇ ಆದ ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಳತೊಡಗಿದರು. ಪೋಪ್ ಗ್ರೆಗರಿ ತನ್ನದೇ ಒಂದು ಪಾಪಸಿಯನ್ನು ಅದೇ ಕಾಲಘಟ್ಟದಲ್ಲಿಯೇ ಪ್ರಾರಂಭಿಸಿದ. ಅಂದರೆ ಸಾಮಾನ್ಯ ಯುಗದ 2 ಅಥವಾ 3ನೇ ಶತಮಾನದಿಂದ ಸಾಮಾನ್ಯ ಯುಗದ 13ನೇ ಶತಮಾನದವರೆಗೂ ಕೂಡ ಇದು ಮುಂದುವರಿಯಿತು. ಇದನ್ನು ಆ ದೇಶಗಳಲ್ಲಿ ಮಧ್ಯಯುಗ ಅಂತ ಕರೆದು, ಕತ್ತಲೆ ಯುಗ ಅಂತ ಕರೆದರು, ಧರ್ಮಶ್ರದ್ಧೆ ಯುಗ ಅಂತ ಕರೆದು, ಧರ್ಮಾಂಧತೆ ಯುಗ ಅಂತೇಳಿ ಕರೆದರು. ಗ್ರೆಗರಿ ತನ್ನ ಪಾಪಸಿಯನ್ನು ಪ್ರತಿಷ್ಠಾಪಿಸಿ ಹರಿದು ಹಂಚು ಹೋಗಿದ್ದ ತನ್ನ ಸಮುದಾಯವನ್ನು ಒಂದುಗೂಡಿಸಿ ಮತ್ತೆ ಅವರನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ಬಹಳ ಪ್ರಯತ್ನಪಟ್ಟ. ಆ ಪ್ರಯತ್ನದಲ್ಲಿ ಸಫಲತೆಯನ್ನು ಕೂಡ ಪಡೆದುಕೊಂಡ. ಆದರೆ ಗ್ರೆಗರಿ ಈ ಪಾಪಸಿಯನ್ನು ಮೊದಲು ಸ್ಥಾಪಿಸಿದ್ದು ಇಂಗ್ಲೆಂಡಿನಲ್ಲಿ, ನಂತರ ಜರ್ಮನಿಯಲ್ಲಿ, ನಂತರ ಇತರ ದೇಶಗಳಲ್ಲಿ. ಆ ಪಾಪಸಿಯನ್ನು ಪ್ರತಿಷ್ಠಾಪಿಸಿದಾಗ ಲ್ಯಾಟಿನ್ ಭಾಷೆಯನ್ನು ಅವನು ಬಿಡಲಿಲ್ಲ. ಅದಕ್ಕೆ ದೈವಪಟ್ಟವನ್ನು ಕೂಡ ಕಟ್ಟಿಬಿಟ್ಟ. ಯಾಕಂದರೆ ಯಾವುದೇ ಧಾರ್ಮಿಕ ಕಾರ್ಯಗಳು ನಡಿಬೇಕಾದರೆ ಆ ಲ್ಯಾಟಿನ್ ಭಾಷೆಯಲ್ಲೇ ನಡೀತಾ ಇದ್ದವು. ಹೀಗಾಗಿ ಜನರು ಕೂಡ ಭಾಷೆಯನ್ನು ದೇವಭಾಷೆ ಅಂತೇಳಿ ತಿಳ್ಕೊಂಡು ಬಿಟ್ಟಿದ್ದರು. ಆದರೆ ಆ ದೈವಭಾಷೆ, ದೇವಭಾಷೆಯ ಪಟ್ಟವನ್ನು ಆ ಲ್ಯಾಟಿನ್ ಭಾಷೆ ಆಗಲಿ, ಗ್ರೀಕ್ ಭಾಷೆ ಆಗಲಿ ಬಹಳ ದಿನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆಯಿಲ್ಲ. ಯಾವಾಗ ಅವು ಜನರ ಮನಸ್ಸಿನಿಂದ ದೂರ ಹೋಗ್ತವೋ, ಜನರ ಜೀವನದಿಂದ ದೂರ ಹೋಗ್ತವೋ, ಅವು ದೂರನೇ ಹೋಗಿಬಿಡ್ತವೆ. ಅಂಥದೇ ಒಂದು ಸ್ಥಿತಿಯನ್ನು ಬೇರೆ ಬೇರೆ ಭಾಷೆಯ ಬೆಳವಣಿಗೆಯಲ್ಲಿ ಕೂಡ ನಾವು ಕಂಡುಕೊಳ್ಬೋದು. ಈ ಕತ್ತಲೆ ಯುಗ, ಧರ್ಮಾಂಧ ಯುಗ, ಆ ಧರ್ಮಶ್ರದ್ಧೆ ಯುಗ ಏನಿತ್ತಲ್ಲ, ಆ ಯುಗದಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಶೂನ್ಯತೆಯನ್ನು ಆವರಿಸಿಕೊಂಡಿತು. ಯಾವುದೇ ಹೇಳಿಕೊಳ್ಳುವಂಥ ಬರವಣಿಗೆಗಳಲ್ಲಿ, ಪ್ರಬಂಧಗಳಲ್ಲಾಗಲಿ ಅವು ಮಂಡನೆಯಾಗಲಿಲ್ಲ. ಯಾಕಂದರೆ ಪ್ರಥಮವಾಗಿ ಅವು ಭಾಷೆಯ ಜೊತೆ ಮುಖಾಮುಖಿಯಾಗಬೇಕಾಗಿತ್ತು. ಆ ಧರ್ಮಶ್ರದ್ಧೆ ಅಥವಾ ಧರ್ಮಾಂಧತೆ ಆ ಕತ್ತಲೆ ಯುಗದಲ್ಲಿ ಯಾವ ಮಟ್ಟಕ್ಕೆ ಮುಟ್ಟಿದಂತಂದರೆ, ಕಥೆಯ ಕವನಗಳನ್ನು ಓದುವುದು, ನಾಟಕಗಳನ್ನು ಮಾಡುವುದು, ನೋಡುವುದು, ಸಂಗೀತವನ್ನು ಕಲಿಯುವುದು ಒಂದು ಕೆಟ್ಟ ಪರಂಪರೆಯಾಗಿತ್ತು. ಯಾರಾದರೂ ಸಂಗೀತವನ್ನು ಕಲಿತರೆ, ಹಾಡನ್ನು ಹಾಡಿದರೆ, ನಾಟಕಗಳನ್ನು ಆಡಿದರೆ ಅವರು ನರಕಕ್ಕೆ ಹೋಗುತ್ತಾರೆ ಅಂತಕ್ಕಂಥ ಭಾವನೆ ಬಲವಾಗಿ ಬೇರೂರಿಬಿಟ್ಟಿತ್ತು. ನರಕ ಮತ್ತು ಸ್ವರ್ಗದ ಕಲ್ಪನೆ ಅತಿಯಾಗಿ ಕಲ್ಪಿಸಲ್ಪಟ್ಟಿತ್ತು. ನರಕಕ್ಕೆ ಹೋಗುವವರು ಯಾವಾಗಲೂ ರೌರವ ನರಕದಲ್ಲೇ ಇರ್ತಾರೆ. ಆದ ಕಾರಣ ಸದ್ಗುಣಗಳನ್ನು ಬೆಳೆಸಿಕೊಂಡು ನಾವು ಸ್ವರ್ಗಕ್ಕೆ ಹೋಗಬೇಕು. ಆ ಸ್ವರ್ಗಕ್ಕೆ ಹೋಗುವ ನಿಟ್ಟಿನಲ್ಲಿ ನಾವು ಲ್ಯಾಟಿನ್ ಭಾಷೆಯನ್ನು, ಪೋಪನ ಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕು, ಅಲ್ಲಿ ತೋರಿಸಿರ್ತಕ್ಕಂಥ ಮಾರ್ಗಗಳನ್ನು ಅನುಸರಿಸಬೇಕಂತಕ್ಕಂಥ ವಾದ ಬಲವಾಗಿ ಬೆಳೆಯಿತು. ಹೀಗಾಗಿ ಪೋಪ ಪಾಪಮುಕ್ತರ ಚೀಟಿಗಳನ್ನು ಮಾಡಲಿಕ್ಕೆ ಕೂಡ ಪ್ರಾರಂಭ ಮಾಡಿದ. ನಂತರ ಪ್ರಾರಂಭದಲ್ಲಿ ಅದು ತನ್ನದೇ ಆದ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡರೂ ಕೂಡ ಬರ್ತಾ ಬರ್ತಾ ಅಲ್ಲಿ ಅನೇಕ ಬದಲಾವಣೆಗಳಾಗಿ ಬೇರೆ ಬೇರೆ ಮನುಷ್ಯ ಅನಭಿವೃದ್ಧಿ
ಕೆಲಸಗಳು ಕೂಡ ನಡೆದೋಗ್ಬಿಟ್ಟು. ವಿಶೇಷವಾಗಿ ಕಲೆ, ಸಾಹಿತ್ಯ, ಸಂಗೀತ ಮೂಲೆ ಗುಂಪಾಗಿಬಿಟ್ಟು. ವಾಸ್ತುಶಿಲ್ಪ ಮೂಲೆ ಗುಂಪಾಗಿಬಿಟ್ಟಿತ್ತು. ಶಿಲ್ಪಕಲೆ ಎತ್ತಲೂ ಹೋಗಿಬಿಡ್ತು. ಹೀಗಾಗಿ ಅಲ್ಲಿ ಒಂದು ತೆರನಾದ ಶೂನ್ಯತೆ ಆವರಿಸಿಕೊಂಡಿತ್ತು. ಆ ಶೂನ್ಯತೆ ಈ ಬರವಣಿಗೆಗಳಲ್ಲಿ ಕೂಡ, ಕಾವ್ಯಗಳಲ್ಲಿ ಕೂಡ ವ್ಯಕ್ತಪಡಿಸಲ್ಪಟ್ಟಿತು. ಯಾರಾದರೂ ಸಂಗೀತ ಕೇಳ್ತಾನಂದರೆ, ನಾಟಕ ಆಡ್ತಾನಂದರೆ ಅವನನ್ನು ಹುಚ್ಚ, ತಲೆ ಕೆಟ್ಟವನು, ಅವನಿಗೇನೋ ಆಗಿದೆ ಅಂತಕ್ಕಂಥ ಭಾವನೆ ಬಲವಾಗಿ ಬೇರಿರುತ್ತೆ. ಪಂಡಿತ ಪಾಮರರು ಪಂಡಿತರ ಕಡೆ ಮುಖವನ್ನೇ ಮಾಡಲಿಲ್ಲ. ಆದರೆ ಪಾಮರರಿಗೆ ಅದು ಒಂದು ತೆರನಾದ ಮನೋರಂಜನೆಯ ಕೆಲಸವಾಗಿತ್ತು. ಅವರಿಗೆ ಬೇರೆ ತೆರನಾದ ಮನೋರಂಜನೆ ಇದ್ದಿಲ್ಲ. ದೈವ ಪ್ರಭುತ್ವದ ಮುಂದೆ ತಲೆಬಾಗೋದು ಬಿಟ್ಟರೆ ಬೇರೆ ಏನೂ ಇರ್ತಿದ್ದಿಲ್ಲ. ಆ ದೈವ ಪ್ರಭುತ್ವದ ಹೆಸರಿನಲ್ಲಿ ಪೋಪ್ ಅನೇಕ ವಿಚಾರಗಳನ್ನು, ಅನೇಕ ವಿಷಯಗಳನ್ನು ಜನರಿಂದ ಕಸಿದುಕೊಂಡು ಬಿಟ್ಟಿದ್ದ. ಜನರಲ್ಲಿ ಮೂಢನಂಬಿಕೆಯನ್ನು ಬೆಳೆಯಲು ಏನು ಬೇಕೋ ಅದನ್ನು ಅವನು ಹುಟ್ಟು ಹಾಕಿದ್ದ, ಅಥವಾ ಆ ಪರಿಸ್ಥಿತಿಯ ಭಾಗವಾಗಿ ಮಾಡಿಬಿಟ್ಟಿದ್ದ. ಜನರು ಏನಾದರೂ ಕೆಲಸ ಮಾಡಿದರೆ ಅದು ಪೋಪಗಾಗಿ, ಧರ್ಮ ಪ್ರಭುತ್ವಕ್ಕಾಗಿ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಬಲವಾಗಿ ಬೇರಿತ್ತು. ಜನರ ಧರ್ಮಶ್ರದ್ಧೆಯನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ. ಆದರೆ ಧರ್ಮಶ್ರದ್ಧೆಯ ಜೊತೆಗೆ ಜನರಿಗೆ ಮನೋರಂಜನೆ ಇಲ್ಲದಿದ್ದರೆ ಮನುಷ್ಯ ಬದುಕಲಿಕ್ಕಾಗಲ್ಲ. ಮನುಷ್ಯನಿಗೆ ಕಲೆ ಬೇಕು, ಸಂಗೀತ ಬೇಕು, ಸಾಹಿತ್ಯ ಬೇಕು, ವಾಸ್ತುಶಿಲ್ಪ ಬೇಕು, ಶಿಲ್ಪಕಲೆ ಬೇಕು, ಮಾತುಕತೆ ಇರಬೇಕು, ಸಂಪರ್ಕ ಇರಬೇಕು, ಸಂಬಂಧ ಇರಬೇಕು. ಮನುಷ್ಯನ ಬೆಳವಣಿಗೆಗೆ ಯಾವುದು ಅವಶ್ಯಕತೆ ಇದೆಯೋ ಅವೆಲ್ಲವೂ ಬೇಕಾಗಿತ್ತು. ಆದರೆ ಅಲ್ಲಿ ದೈವ ಪ್ರಭುತ್ವವನ್ನು ಬಿಟ್ಟು ಬೇರೆ ಯಾವುದೂ ಇದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ತೆರನಾದ ಶೂನ್ಯತೆ ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿತ್ತು. ರೋಮ್ ಸಾಮ್ರಾಜ್ಯ ಪತನವಾಗಿ ಕಾನ್ಸ್ಟಾಂಟಿನೋಪಲ್ ತುರುಕರ ಕೈಗೆ ಬರುವವರೆಗೂ ಅಲ್ಲಿ ಯಾವುದೇ ಬೆಳವಣಿಗೆಗಳನ್ನು ಕಾಣಲಿಕ್ಕೆ ಸಾಧ್ಯತಿಲ್ಲ. ಅಂದರೆ ಸಾಮಾನ್ಯ ಯುಗದ 2ನೇ ಶತಮಾನದಿಂದ ಸಾಮಾನ್ಯ ಯುಗದ 1265ನೇ ಶತಮಾನದವರೆಗೆ ಒಂದು ತೆರನಾದ ಶೂನ್ಯತೆಯನ್ನು ಆವರಿಸಿಕೊಂಡು ಬಿಟ್ಟಿತ್ತು. ಈ ತುರುಕರು ಅಂದರೆ ಆವಾಗ ಅದು ಮುಸ್ಲಿಮರು ಅಂತ ಅರ್ಥ ಆಗ್ತಾ ಇದ್ದಿಲ್ಲ. ಈಗಲೂ ಕೂಡ ಅದು ಮುಸ್ಲಿಮರು ಅಂತ ಅರ್ಥ ಆಗ್ತಾ ಇಲ್ಲ. ಆದರೆ ಭಾರತದಲ್ಲಿ ಎಷ್ಟೋ ಜನ ತುರುಕರು ಅಂದ ತಕ್ಷಣ ಮುಸ್ಲಿಮರು ಅಂತ ತಿಳ್ಕೊಂಡು ಬಿಡ್ತಾರೆ. ಆ ತುರುಕರು ಟರ್ಕಿಗೆ ಒಂದು ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಟರ್ಕಿ ದೇಶವನ್ನು ತುರುಕರ ದೇಶ ಅಂತ ಕರಿತಾ ಇದ್ದಾರೆ. ಆ ಟರ್ಕಿ ಒಂದು ವಿಚಿತ್ರವಾದ ದೇಶ. ಅಲ್ಲಿ ಇಸ್ಲಾಂ ಪ್ರಮುಖವಾದ ಧರ್ಮವಾದರೂ ಕೂಡ ಅದನ್ನು ಮೀರಿರ್ತಕ್ಕಂಥ ಭಾವನೆಗಳಲ್ಲಿದೆ. ಅಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಬೇರೆ ಬೇರೆ ಧರ್ಮೀಯರು ಕೂಡ ಇದ್ದಾರೆ. ಇಸ್ಲಾಂ ಧರ್ಮದಲ್ಲಿಯ ಹಸಿರು ಬಣ್ಣದವನ್ನು ಬಿಟ್ಟು ಬೇರೆ ಧ್ವಜವನ್ನು ಆರಿಸಿರ್ತಕ್ಕಂಥ ಒಂದು ಪ್ರತೀತಿ ಕೂಡ ಆ ಟರ್ಕಿ ದೇಶಕ್ಕೆ ಇದೆ. ಈಗ ಆ ಮಾತು ಬೇಡ. ಇಲ್ಲಿ ನಾನು ಹೇಳಬೇಕಾದಷ್ಟು ತುರುಕರು ಅಂದರೆ ಟರ್ಕಿ ದೇಶದವರು ಅಂತ ಅರ್ಥ. ಆ ಟರ್ಕಿ ದೇಶದವರು ಕಾನ್ಸ್ಟಾಂಟಿನೋಪಲನ್ನು ಏನು ಮಾಡಿದ್ರು, ತಮ್ಮ ಕೈವಶ ಮಾಡಿಕೊಂಡರು. ಆ ಕೈವಶ ಮಾಡಿಕೊಂಡಾಗ ಆ ಕಾನ್ಸ್ಟಾಂಟಿನೋಪಲ್ನಿಂದ ಬೇರೆ ಬೇರೆ ದೇಶಗಳಿಗೆ ಭೂಮಾರ್ಗ ಇತ್ತಲ್ಲ, ಆ ಭೂಮಾರ್ಗ ಸಂಪೂರ್ಣವಾಗಿ ಮುಚ್ಚಿ ಹೋಯಿತು. ಆ ಮುಚ್ಚಿ ಹೋದಾಗ ಬೇರೆ ಮಾರ್ಗಗಳನ್ನು ಕಂಡುಹಿಡಲಿಕ್ಕೆ ಅಲ್ಲಿರ್ತಕ್ಕಂಥ ಸಾಹಸಿಗರು ಪ್ರಯತ್ನಪಟ್ಟರು. ಬೇರೆ ಬೇರೆ ಹೊಸ ಜಲಮಾರ್ಗಗಳನ್ನು ಕಂಡುಹಿಡಲಿಕ್ಕೆ ಅವರು ಪ್ರಯತ್ನಪಟ್ಟರು. ಆ ದಿಕ್ಕಿನಲ್ಲಿಯೇ ವಾಸ್ಕೋ ಡಿ ಗಾಮ, ಕೊಲಂಬಸ್ ಇನ್ನಿತರ ಸಾಹಸಿಗಳು ತಮ್ಮ ಜರ್ನಿಯನ್ನು, ತಮ್ಮ ಜಲಮಾರ್ಗ ಪ್ರವಾಸವನ್ನು ಪ್ರಾರಂಭ ಮಾಡಿದರು. ಅಂತಿಮವಾಗಿ ಅವರು ಅದರಲ್ಲಿ ಸಫಲತೆಯನ್ನು ಕೂಡ ಪಡೆದುಕೊಂಡರು. ನಂತರದಲ್ಲಿ ಈ ಕಾನ್ಸ್ಟಾಂಟಿನೋಪಲ ಪ್ರಭುತ್ವ, ಕಾನ್ಸ್ಟಾಂಟಿನೋಪಲ್ನ ಕೈವಶ ಉಪಯೋಗವಿಲ್ಲದ ಹಾಗಾಯಿತು. ಹೀಗೆ ಅಲ್ಲಿ ಜನಸಾಮಾನ್ಯರು ತಮ್ಮ ಭಾವನೆಗಳಿಗೆ ಯಾವುದೇ ಒಂದು ಮುಖವಾಣಿ ಇರದೇ ಇದ್ದುದರಿಂದ ಅವರು ಚಡಪಡಿಸಲಿಕ್ಕೆ ಪ್ರಾರಂಭ ಆಗಿತ್ತು. ಆ ಹೊತ್ತಿನಲ್ಲಿ ಏನಾಯಿತು, ಅನೇಕ ವಿದ್ವಾಂಸರು, ಅನೇಕ ಪಾಮರ ವಿದ್ವಾಂಸರು ತಮ್ಮದೇ ಆದ ರೀತಿ ನೀತಿಗಳಲ್ಲಿ ಕತೆ, ಕವನಗಳನ್ನು, ನಾಟಕಗಳನ್ನು ಆಡಲಿಕ್ಕೆ ಪ್ರಯತ್ನಪಟ್ಟರು. ಈ ಪಾಪಸಿ ನಾಟಕಗಳನ್ನು ವಿರೋಧಿಸಿಯೂ ಕೂಡ ಆ ಪಾಪಸಿಯಲ್ಲಿರ್ತಕ್ಕಂಥ ಅನೇಕ ಪಾದ್ರಿಗಳು ಕದ್ದು ಮುಚ್ಚಿ ನಾಟಕಗಳನ್ನು ನೋಡ್ತಾ ಇದ್ರು. ಅದು ಸಹಜ.
ಮನುಷ್ಯನ ಭಾವನೆಗಳನ್ನು ಅತಿಯಾಗಿ ಹತ್ತಿಕ್ಬಿಟ್ರೆ ಏನಾಗುತ್ತೆ, ಅವರು ಕದ್ದು ಮುಚ್ಚಿ ಮಾಡಲಿಕ್ಕೆ ಶುರು ಮಾಡ್ತಾರೆ, ಕದ್ದು ಮುಚ್ಚಿ ನೋಡಲಿಕ್ಕೆ ಶುರು ಮಾಡ್ತಾರೆ. ಅಂಥದೇ ಒಂದು ಸ್ಥಿತಿ ಏರ್ಪಟ್ಟಿತ್ತು. ಆ ಕದ್ದು ಮುಚ್ಚಿ ನೋಡುವುದನ್ನು ಕೂಡ ಅಣಕಿಸುವ ಒಂದು ಪದ್ಧತಿ ಕೂಡ ಬೆಳೆದು ಬಿಡ್ತು. ಅಲ್ಲಿ ಸ್ವರ್ಗ ಮತ್ತು ನರಕಗಳ ಕಲ್ಪನೆ ಎಷ್ಟು ವಿಚಿತ್ರವಾಗಿದ್ದಾವೆ ಅಂತಂದರೆ, ಯಾವುದಾದ್ರೂ ವ್ಯಕ್ತಿ ನಾಟಕ ನೋಡಿಬಿಟ್ರೆ ಅವನು ನರಕಕ್ಕೆ ಹೋಗ್ತಾನೆ, ಸಂಗೀತವನ್ನು ಕಲಿತರೆ ಹಾಡು ಹಾಡಿದರೆ ಅವನು ನರಕಕ್ಕೆ ಹೋಗ್ತಾನೆ ಅಂತಕ್ಕಂಥ ಭಾವನೆ ಬಲವಾಗಿ ಬೇರಿಬಿಟ್ಟು ಅಲ್ಲಿ ಒಂದು ಜನಪದ ಕಥನ ಕಾವ್ಯ ಬರುತ್ತೆ. ಆ ಕಥನ ಕಾವ್ಯದಲ್ಲಿ 2 ವ್ಯಕ್ತಿಗಳು ಬರ್ತಾರೆ, ಅಖಿನಿನೋ ಮತ್ತು ನಿಲೋವಿಟ ಅಂತೇಳಿ. ಅಖಿನನ್ನು ಪ್ರೇಯಸಿ ನಿಲೋವಿಟ. ಆಗ ಯಾರೊಬ್ಬರು ಕೇಳ್ತಾರೆ, ನಿನಗೆ ನರಕ ಬೇಕಾದರೆ ನಿಲೋವಿಟನ ಆರಿಸ್ಕೋ, ಸ್ವರ್ಗ ಬೇಕಾದರೆ ಅವಳನ್ನು ಬಿಟ್ಟು ಬಿಡು ಅಂತೇಳಿ. ಆವಾಗ ಅಖಿನಿನು ಹೇಳ್ತಾನೆ, ಸ್ವರ್ಗದಲ್ಲಿ ಏನಿದೆ, ಅದು ಒಂದು ನೀರಸ ಜೀವನ ಕ್ರಿಯೆ. ಅಲ್ಲೇನು ಚಿನ್ನ ಇದೆಯಾ, ಬೆಳ್ಳಿ ಇದೆಯಾ, ಬಂಗಾರ ಇದೆಯಾ, ರಾಜರಿದ್ದಾರ, ಪೋಷಾಕಗಳಿದ್ದಾವ, ವಸ್ತುಗಳಿದ್ದಾವ, ಒಯ್ಯಾರ ಚೆಲುವೆಯರಿದ್ದಾರ, ಸುಂದರರಿದ್ದಾರ, ಸಂಗೀತ ಇದೆಯಾ, ಕಲೆ ಇದೆಯಾ, ವಾಸ್ತುಶಿಲ್ಪ ಇದೆಯಾ, ಶಿಲ್ಪಕಲೆ ಇದೆಯಾ, ನಾಟಕ ಇದೆಯಾ, ಕಾವ್ಯ ಇದೆಯಾ, ಅಲ್ಲಿ ಏನಿದೆ ಅಂತೇಳಿ ಹೋಗಬೇಕು. ಸ್ವರ್ಗದಲ್ಲಿ ಆದರೆ ನರಕದಲ್ಲಾದರೆ ಇವೆಲ್ಲ ಸಿಗ್ತವೆ. ಆದ ಕಾರಣ ತಾನು ಸ್ವರ್ಗಕ್ಕೆ ಹೋಗೋದಕ್ಕಿಂತ ನರಕಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಅಕ್ಕನೇನು ಹೇಳ್ತಾರೆ. ಆ ನರಕಕ್ಕೆ ಹೋದರೆ ಅಲ್ಲಿ ತಾನು ನಿಲೋವಿಟಳನ್ನು ಕೂಡ ಭೇಟಿಯಾಗಬಹುದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಈ ಒಂದು ಕಥನ ಕಾವ್ಯ ಯಾವ ರೀತಿಯಾಗಿ ಸ್ವರ್ಗ ಮತ್ತು ನರಕದ ಕಲ್ಪನೆಯಲ್ಲಿತ್ತು, ಸಂಗೀತ, ಸಾಹಿತ್ಯ, ವಿಮರ್ಶೆ, ನಾಟಕಗಳು ಯಾವ ರೀತಿ ತಳ್ಳಲ್ಪಟ್ಟಿದ್ದು ಅನ್ನುವುದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದೆ. ಅಂದರೆ ಜನಸಾಮಾನ್ಯರ ಒಂದು ಭಾವನೆ ಈ ಅಂಶಗಳ ಕಡೆಗೆ ಎಳೆದರೆ ಪಂಡಿತರು ಅಥವಾ ಧರ್ಮ ಪ್ರಭುತ್ವದ ಮೇಲೆ ಹಿಡಿತ ಸಾಧಿಸತಕ್ಕಂಥ ವ್ಯಕ್ತಿಗಳು ಸ್ವರ್ಗದ ಹೆಸರಲ್ಲಿ ಏನೇನೋ ಮಜಾ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇತ್ತು. ಅದನ್ನು ಮಾಡ್ತಾ ಇದ್ದರೂ ಕೂಡ ಹೀಗಾಗಿ ಜನರು ಅದನ್ನೆಲ್ಲ ನೋಡ್ತಾ ಇದ್ದರು. ಆದ ಕಾರಣ ಅವರು ಅದರಿಂದ ಹೊರಬಂದು ತಮ್ಮದೇ ಆದ ಒಂದು ಭಾಷೆಯ ಮೂಲಕ ಈ ಸಾಹಿತ್ಯವನ್ನು, ಸಂಗೀತವನ್ನು, ನಾಟಕಗಳನ್ನು ಕಟ್ಟಲಿಕ್ಕೆ, ರಚಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಆ ಪ್ರಯತ್ನದಲ್ಲಿ ಸಫಲತೆಯೂ ಕೂಡ ಪಡೆದುಕೊಂಡರು. ಆ ದಿಕ್ಕಿನಲ್ಲಿಯೇ, ಅಂಥ ಸ್ಥಿತಿಯಲ್ಲಿಯೇ ಇಟಾಲಿ ಭಾಷೆ ಪ್ರಾಮುಖ್ಯತೆಗೆ ಬಂತು. ಇಟಾಲಿ ಭಾಷೆ ಇಟಾಲಿ ದೇಶದ ಒಂದು ಉಪಭಾಷೆ. ಇಟಾಲಿಯಲ್ಲಿ ಲ್ಯಾಟಿನ್ ಭಾಳ ಪ್ರಭುತ್ವವನ್ನು ಪಡೆದಿತ್ತು. ಇವತ್ತಿಗೂ ಕೂಡ ರೋಮ್, ವ್ಯಾಟಿಕನ್ ನಗರ ಇರೋದು ಇಟಾಲಿಯಲ್ಲೇ. ಅದು ತನ್ನದೇ ಆದ ಒಂದು ಪ್ರಭುತ್ವವನ್ನು ಅಲ್ಲಿ ಪಡೆದುಕೊಂಡಿದೆ. ಆದರೆ ಆ ಹೊತ್ತಿನಲ್ಲಿ ಇಟಾಲಿ ಭಾಷೆಗೆ ಮುಖಾಮುಖಿಯಾಗಿ, ಆ ಲ್ಯಾಟಿನ್ ಭಾಷೆಗೆ ಮುಖಾಮುಖಿಯಾಗಿ ಇಟಾಲಿಯನ್ ಭಾಷೆ ಬಂತು. ಇಟಾಲಿಯನ್ ಭಾಷೆ ಫ್ಲಾರೆನ್ಸ್ ಪ್ರದೇಶ ಒಂದು ತೆರನಾದ ಉಪಭಾಷೆ. ಆವಾಗ ಆ ಭಾಷೆ ಇದೆ ಅಂತೇಳಿ ಕೂಡ ಎಷ್ಟೋ ಜನರಿಗೆ ಗೊತ್ತಿದ್ದಿಲ್ಲ. ಅಂಥ ಸ್ಥಿತಿಯಲ್ಲಿ ಏನು ಮಾಡಿದ್ರು, ಆ ಇಟಾಲಿಯನ್ ಭಾಷೆಗೆ ಒತ್ತು ಕೊಟ್ಟು, ದೇಶೀಯ ಭಾಷೆಗೆ ಒತ್ತು ಕೊಟ್ಟು, ಆ ದೇಶೀಯ ಭಾಷೆಗಳಲ್ಲಿ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿ ಆ ದೇಶೀಯ ಭಾಷೆಗಳಲ್ಲಿ ಕಥನ ಕಾವ್ಯಗಳನ್ನು ಕಟ್ಟಿದರು. ಆ ಕಥನ ಕಾವ್ಯಗಳನ್ನು ಕಟ್ಟಿದ್ದಕ್ಕೆ ಇಟಾಲಿ ಭಾಷೆ ಪ್ರಬುದ್ಧಕ್ಕೆ ಬಂದಿತು. ಯಾವುದೇ ದೇಶಿ ಭಾಷೆಯಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಭಾವನೆ, ಭಾವವಿಷಯಗಳನ್ನು ನಾವು ಮಾರ್ಗ ಭಾಷೆಯಲ್ಲಿ ವ್ಯಕ್ತಪಡಿಸಲಿಕ್ಕಾಗಲ್ಲ. ಪ್ರೇಮ ಕಥೆಯನ್ನು, ಪ್ರೇಮ ನಿವೇದನೆಯನ್ನು ದೇಶ ಭಾಷೆಯಲ್ಲಿ, ಅಂದರೆ ತಾಯಿ ಭಾಷೆಯಲ್ಲಿ ಹೇಳುವಷ್ಟು ಸುಲಭವಾಗಿ ಈ ಮಾರ್ಗ ಭಾಷೆಯಲ್ಲಿ, ದೈವ ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಸಾಧ್ಯತೆ ಆದರೂ ಕೂಡ ಅದಕ್ಕೆ ಅನೇಕ ಇತಿಮಿತಿಗಳಿರ್ತವೆ. ಅದನ್ನು ನಾವು ಆ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೇವೆ. ಇಂಥ ಒಂದು ಕಾಲಘಟ್ಟದಲ್ಲಿ ಆ ಸಾಹಿತ್ಯ ವಿಮರ್ಶೆಗೆ ಕತ್ತಲನ್ನು ಆವರಿಸಿಬಿಟ್ಟಿತ್ತು. ಆ ಕತ್ತಲಿಗೆ ಬೆಳಕನ್ನು ತೋರಿಸ್ತಕ್ಕಂಥ ವ್ಯಕ್ತಿಗಳ ಅವಶ್ಯಕತೆ ಇತ್ತು. ಆ ವ್ಯಕ್ತಿಗಳ ಹುಡುಕಾಟ ಅಥವಾ ಅಂಥ ವ್ಯಕ್ತಿಗಳು ಬೆಳಕಿನತ್ತ ಹೋಗುವುದನ್ನು ನಾವು ಕಾಯ್ತಾ ಇದ್ವಿ. ಅಂಥ ಸ್ಥಿತಿಯಲ್ಲಿ ಏನಾಯಿತು, ಡಾಂಟೆ ಅಂಥ ವ್ಯಕ್ತಿಗಳು ಈ ಸಾಹಿತ್ಯ ವಿಮರ್ಶೆಯಲ್ಲಿ, ಮಹಾಕಾವ್ಯಗಳಲ್ಲಿ ಕಾಣ್ತಾರೆ. ಅಂದರೆ ಹೀಗೆ ಈ ಮಧ್ಯಯುಗ ಏನಿದೆಯಲ್ಲ, ಅದು ಪಾಶ್ಚಾತ್ಯ ಕಾವ್ಯ ವಿಮರ್ಶೆಯಲ್ಲಿ
ಒಂದು ಥರ ಕತ್ತಲೆ ಯುಗ ಅಂತೇಳಿ ಸಾಹಿತ್ಯದಲ್ಲಿ ಕರೆಯಲ್ಪಡುತ್ತದೆ, ಸಾಹಿತ್ಯದಲ್ಲಿ ಪರಿಗಣಿಸಲ್ಪಡುತ್ತದೆ. ಈ ಮಧ್ಯಯುಗ ಕಳೆದು ಮತ್ತೆ ಬೆಳಕಿನ ಯುಗ ಬಂದಾಗ ಅಲ್ಲಿ ಬೇರೆ ರೀತಿಯ ಬದಲಾವಣೆಗಳನ್ನು ಕೂಡ ನಾವು ಕಾಣಬಹುದು. ಆ ಬದಲಾವಣೆಗಳನ್ನು, ಆ ಸಂವಾದವನ್ನು, ಆ ಮುಖಾಮುಖಿಯನ್ನು ನಾವು ಮತ್ತೆ ಮುಂದಿನ ಪ್ರಕರಣದಲ್ಲಿ ನೋಡುವ. ಆತ್ಮೀಯರೇ, ಚಂದಾದಾರರಾಗಿ ಶೇರ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗುವ. ನಮಸ್ಕಾರ.